ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಾಲೇಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ಇವತ್ತು ತಾರೀಕು 15/5/2016 ಭಾನುವಾರ. ದಿನ ಸಂಖ್ಯೆ 6, ವಾಸ್ತು ಸಂಖ್ಯೆ 2. ಬ್ಲಡ್ ಗ್ರೂಪ್ ದಿನ ಭವಿಷ್ಯ. ಎ ಪಾಸಿಟಿವ್ ಹಾಗೂ AB ಪಾಸಿಟಿವ್ನವರಿಗೆ ಈ ದಿನ ಸಾಧಾರಣ ಶುಭ ಫಲ. ಕೆಲಸ ಕಾರ್ಯಗಳಲ್ಲಿ ಅತಿ ಎಚ್ಚರಿಕೆ ಅಗತ್ಯ. ಮುಖ್ಯವಾದ ನಿರ್ಧಾರಗಳು ಬೇಡ. ಎತ್ತರದ ಪ್ರದೇಶಗಳಿಗೆ ಪ್ರಯಾಣ ಬೇಡ. O ಪಾಸಿಟಿವ್ ಹಾಗೂ B ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ದಿನ. ಅಂಕಜ್ಯೋತಿಷ್ಯದ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ದಿನದ ಆರಂಭ ಬೇಸರದಿಂದಾದರೂ ಸ್ನೇಹಿತರು ಹಾಗೂ ನಿಕಟವರ್ತಿಗಳು ನಿಮ್ಮ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಗಳ ಅನುಭವ ನೀವು ಈ ದಿನ ಪಡೆಯುತ್ತೀರಿ. ಜನ್ಮ ಸಂಖ್ಯೆ 2. ಈ ದಿನ ನಿಮ್ಮ ಬಗ್ಗೆ ನಿಮಗೇ ಒಂದು ವಿಧದ ಅಸಂತೃಪ್ತಿ ಉಂಟಾಗುತ್ತದೆ. ನೀವು ಮಾಡಿದ ಕೆಲಸ ಸರಿಯೋ ತಪ್ಪೋ ನಿಮಗೇ ತಿಳಿಯುವುದಿಲ್ಲ. ಮುಖ್ಯ ವಿಷಯಗಳನ್ನು ಮರೆತು ಸಮಸ್ಯೆಯಲ್ಲಿ ಸಿಲುಕುವ ಸಾಧ್ಯತೆ. ಜನ್ಮ ಸಂಖ್ಯೆ 3. ಇಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಕಾಣಿಸಬಹುದು. ಪರಿಸ್ಥಿತಿಗೆ ತಕ್ಕಂತೆ ನಿಧಾನವಾದ ಪ್ರತಿಕ್ರಿಯೆ ನೀಡಿ. ಯಾವುದೇ ಆಹ್ವಾನಗಳನ್ನು ನಗುಮುಖದೊಂದಿಗೆ ಸ್ವೀಕರಿಸಿ. ಜನ್ಮ ಸಂಖ್ಯೆ 4. ನಿರೀಕ್ಷಿತ ವ್ಯಕ್ತಿಗಳೊಂದಿಗೆ ಭೇಟಿ ಹಾಗೂ ಹೊಸ ಆಗಂತುಕ ಗ್ರಾಹಕರಿಂದ ಲಾಭ ಪಡೆಯುತ್ತೀರಿ. ಯಾವುದೇ ನಿರ್ಧಾರಗಳನ್ನು ಹಿಂಜರಿಯದೆ ತೆಗೆದುಕೊಳ್ಳಿ. ಜನ್ಮ ಸಂಖ್ಯೆ 5. ನಿಮ್ಮ ನಕಾರಾತ್ಮಕ ನಡವಳಿಕೆಯಿಂದ ಲಾಭ. ಸಕಾರಾತ್ಮಕ ನಡವಳಿಕೆಯಿಂದ ಅತಿ ಹೆಚ್ಚು ಲಾಭ. ಇತರರ ಮನಸ್ಸನ್ನು ಬದಲಾಯಿಸುವ ಸಲಹೆ ನೀಡಲು ಸರಿಯಾದ ದಿನ. ಜನ್ಮ ಸಂಖ್ಯೆ 6. ಮಾಡುವ ಕೆಲಸದಲ್ಲಿ ಶೀಘ್ರ ನಿರ್ಧಾರ ಹಾಗೂ ವಿಶ್ಲೇಷಣೆ ಇರಲಿ. ಮನೋಧೈರ್ಯ ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆ ಇದೆ. ಜನ್ಮ ಸಂಖ್ಯೆ 7. ವಿಶ್ರಾಂತಿ ಇಲ್ಲದ ದಿನ. ಶಾಂತವಾಗಿ ದಿನ ಪ್ರಾರಂಭವಾದರೂ ಸಮಯ ಕಳೆದಂತೆ ಪ್ರತಿಯೊಂದರಲ್ಲೂ ಗೊಂದಲಗಳು ಉಂಟಾಗಬಹುದು. ಸಣ್ಣ ಪ್ರಮಾಣದ ನಿರಾಶೆ ಈ ದಿನ ನೀವು ಅನುಭವಿಸಬೇಕಾಗಬಹುದು. ಜನ್ಮ ಸಂಖ್ಯೆ 8. ನಿಮ್ಮ ಮಾತನ್ನು ಎಲ್ಲರೂ ಒಪ್ಪಲೇಬೇಕೆಂದು ನಿರೀಕ್ಷಿಸಬೇಡಿ. ಮಕ್ಕಳ ಮನ ಓಲೈಕೆಗೆ ತಾಳ್ಮೆ ಸಂಯಮ ಅತಿ ಮುಖ್ಯ. ನಿಮ್ಮ ಸಿಬ್ಬಂದಿಗಳು ಸಹ ನಿಮ್ಮೊಂದಿಗೆ ಈ ದಿನ ಅಸಹನೀಯವಾಗಿ ವರ್ತಿಸಬಹುದು. ಜನ್ಮ ಸಂಖ್ಯೆ 9. ನಿಮ್ಮ ನಿಜವಾದ ಸಾಮರ್ಥ್ಯ ಎಲ್ಲರನ್ನೂ ಚಕಿತಗೊಳಿಸಲಿದೆ. ಚಾಣಾಕ್ಷತೆಯಿಂದ ತೆಗೆದುಕೊಳ್ಳುವ ಶೀಘ್ರ ನಿರ್ಧಾರ ಲಾಭವನ್ನು ತರುತ್ತದೆ. ಇವತ್ತಿನ ದಿನ ಹುಟ್ಟುಹಬ್ಬ ಆಚರಿಸ್ಕೊತಾ ಇರೋರಿಗೆ ಆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ. ವೇದಿಕ್ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಶುಭ ಫಲ ಕಡಿಮೆ. ಅನುಮಾನಾಸ್ಪದ ವ್ಯಕ್ತಿಗಳಿಂದ ನಷ್ಟವಾಗುವ ಸಾಧ್ಯತೆ. ಎಚ್ಚರ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಅನಾಯಾಸವಾದ ಅನಿರೀಕ್ಷಿತ ಲಾಭ ಈ ದಿನ ಬರಲಿದೆ. ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಶಾಂತಿ ನೆಮ್ಮದಿ ಪುನಃ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಅಕ್ಕಪಕ್ಕದ ಮನೆಯವರೊಂದಿಗೆ ಆನಂದವಾಗಿ ದಿನ ಕಳೆಯುತ್ತದೆ. ಹೆಚ್ಚಿನ ಹಣ ಖರ್ಚಾಗಬಹುದು. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಸಂತೋಷದಾಯಕ ದಿನ. ಹೆಚ್ಚಿನ ಶುಭ ಫಲ ನಿರೀಕ್ಷಿಸಬಹುದು. ಸ್ತ್ರೀಯರಿಗೆ ಬಹುದಿನಗಳ ಆಸೆ ಈ ದಿನ ಈಡೇರಬಹುದು. ಸಿಂಪಲ್ ಸೊಲ್ಯೂಷನ್ಸ್. ಸಾಮಾನ್ಯವಾದ ಪ್ರಶ್ನೆ ಅಂದರೆ ಕಾಮನ್ ಕ್ವಶನ್ಸ್. ನನಗೆ ಫೋನ್ ಬರಲಿ ಅಥವಾ ಎನ್ಕ್ವೈರೀಸ್ ಬರಲಿ ಅಥವಾ ಎದುರಿಗೆ ಆಫೀಸ್ಗೆ ಬಂದರೂ ಸಹ ಕೇಳುವಂಥ ಪ್ರಶ್ನೆ ಇದು. ಮನೆಯಲ್ಲಿ ಕೆಲವು ಹಳೆ ಕಾಲದ ಪೂಜಾ ಸಾಮಗ್ರಿಗಳಿದೆ. ದೇವರ ವಿಗ್ರಹಗಳೂ ಇದೆ. ಸಂಪ್ರದಾಯ ಮತ್ತು ನಿಯಮಬದ್ಧವಾಗಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಬೇರೆ ಬೇರೆ ಈಗಿನ ಕಾಲಘಟ್ಟಕ್ಕೆ ತಕ್ಕಾಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಡಾಕ್ಟರ್ಸ್ ಆಗಿರ್ತಾರೆ ಅಥವಾ ಲಾಯರ್ಸ್ ಆಗಿರ್ತಾರೆ. ಈಗಿನ ಕಾಲಘಟ್ಟಕ್ಕೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಸಂಪ್ರದಾಯಬದ್ಧವಾಗಿ ನಿಯಮಬದ್ಧವಾಗಿ ಇರೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ನಮ್ಮ ಮಕ್ಕಳಿಗೆ ಕೇಡಾಗತ್ತಾ? ನಮ್ಮ ಹೆಣ್ಣು ಮಕ್ಕಳನ್ನು ಏನು ಮದುವೆ ಮಾಡಿ ನಾವು ಹೊರಗಡೆ ಕೊಟ್ಟಿದ್ದೀವಿ,
ಅವರ ಸಂಸಾರದಲ್ಲೂ ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಈ ಸಂಪ್ರದಾಯ ನಿಯಮ ಅನುಸರಿಸದೆ ಪೂಜಾ ಸಾಮಗ್ರಿಗಳನ್ನು ಮತ್ತು ದೇವರ ವಿಗ್ರಹಗಳನ್ನು ನಮ್ಮ ತಲೆತಲಾಂತರಗಳಿಂದ ಏನೊಂದು ದೈವಿ ಸ್ಥಾನದಲ್ಲಿ ನೋಡ್ಕೊತಾ ಇದ್ರು ಅದನ್ನು ಹಾಗೇ ನಾವು ಇಟ್ಟಿರೋದಕ್ಕೆ ಮನೆಯಲ್ಲಿ ಕೆಡುಕಾಗತ್ತಾ? ಏನು ಮಾಡಬೇಕು? ಸಿಂಪಲ್. ಆದಷ್ಟು ಸಂಪ್ರದಾಯ ಹಾಗೂ ನಿಯಮಬದ್ಧವಾಗಿ ಪೂಜೆ ಮಾಡೋದಕ್ಕೆ ವರ್ಷದಲ್ಲಿ ಒಂದು ದಿನ ಯಾವ ಥರ ನಿಗದಿ ಮಾಡಿಕೊಂಡು ಸಂಪ್ರದಾಯ ಹಾಗೂ ನಿಯಮಬದ್ಧವಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯನೇ ಇಲ್ಲ ಅಂತ ಪಕ್ಷದಲ್ಲಿ ಸಣ್ಣ ಗಾತ್ರದ ವಿಗ್ರಹಗಳಾದರೆ, ಸಣ್ಣ ಗಾತ್ರದ್ದು ಅಂದರೆ ಯಾವ ರೀತಿ ಅಂದರೆ ಈ ಮುಷ್ಟಿ, ಎಡಗೈನ ಮುಷ್ಟಿ ಈ ರೀತಿ ಇಟ್ಕೊಂಡಾಗ ಈ ಮುಷ್ಟಿಯ ಒಳಗಡೆ ಬರ್ತಕ್ಕಂಥ ವಿಗ್ರಹಗಳಾದರೆ ಕೆಲವು ಚಿನ್ನದ ಒಡವೆಗಳ ಜೊತೆ, ಅಂದರೆ ಆ ವಿಗ್ರಹದ ಜೊತೆಯಲ್ಲಿ ಕೆಲವೊಂದು ಈ ಅಲಂಕಾರಕ್ಕೆ ಅಂತ ಏನು ಸಣ್ಣದಾಗಿ ಒಡವೆಗಳು ಅದು ನಿಮ್ಮ ಹಿರಿಯರು ಮಾಡಿಸಿರ್ತಾರೆ. ಆ ಒಡವೆಗಳ ಜೊತೆಯಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಬ್ಯಾಂಕ್ ಲಾಕರ್ ಮಾತಾಡಿ. ಬ್ಯಾಂಕ್ ಲಾಕರ್ ಇವತ್ತು ಎಲ್ಲ ಕಡೆ ಇರುತ್ತೆ. ಆ ಬ್ಯಾಂಕ್ ಲಾಕರ್ನಲ್ಲಿ ಆ ಒಂದು ವಿಗ್ರಹಗಳಿಗೆ ಒಡವೆ ನಿಮ್ಮ ಮುಷ್ಟಿಗಾತ್ರಕ್ಕಿಂತ ಚಿಕ್ಕದಾದರೆ ಅವಶ್ಯಕತೆ ಇಲ್ಲ. ಮುಷ್ಟಿಗಾತ್ರಕ್ಕಿಂತ ದೊಡ್ಡ ವಿಗ್ರಹಗಳಾದರೆ ನೀವು, ಅಂದರೆ ಒಂದು ಮುಷ್ಟಿಗಾತ್ರಕ್ಕಿಂತ ದೊಡ್ಡ ವಿಗ್ರಹಗಳಾದರೆ ಅಂದರೆ ಒಂದು 6 ಇಂಚಿಗಿಂತ 4.5-6 ಇಂಚಿಗಿಂತ ಹೆಚ್ಚಾದಂಥದ್ದು ಆ ವಿಗ್ರಹಗಳು ಈ ರೀತಿ ಬ್ಯಾಂಕ್ ಲಾಕರಲ್ಲಿ ಒಂದು ಚಿನ್ನದ ಒಡವೆ ಜೊತೆಯಲ್ಲಿ ಇಡಿ. ಆ ಚಿನ್ನದ ಒಡವೆ ಏನಕ್ಕೆ ಇಡುವಂಥದ್ದು ಅಂದರೆ ಆ ಪಂಚಲೋಹ ವಿಗ್ರಹಗಳು ಅಥವಾ ವಿಶೇಷವಾದಂತಹ ಲೋಹಗಳಿಂದ ತಯಾರಿಸಿದಂಥ ವಿಗ್ರಹಗಳಿಗಿಂತ ಚಿನ್ನಕ್ಕೆ ಪಾಸಿಟಿವ್ ವೈಬ್ರೇಷನ್ಸ್ನ ಕನೆಕ್ಟಿಂಗ್ ತಗೊಂಡು ಅದನ್ನು ತನ್ನ ಸುತ್ತಲೂ ಇರತಕ್ಕಂಥ ಮೆಟಲ್ಸ್ಗೆ ಅಥವಾ ಲಿವಿಂಗ್ ಆಬ್ಜೆಕ್ಟ್ಸ್ಗೆ ಅದನ್ನು ಮತ್ತೆ ಕೊಡುವಂತಹ ಶಕ್ತಿ ಆ ಚಿನ್ನಕ್ಕೆ ಇರುತ್ತೆ. ಆ ಚಿನ್ನದ ಒಡವೆಗಳಿಗೆ ಆ ಶಕ್ತಿ ಇರುತ್ತೆ. ವಿಶೇಷವಾದಂಥ ದಿನಗಳಲ್ಲಿ ಮಾತ್ರ ಅದನ್ನು ಮನೆಗೆ ತಂದು ನಿಯಮಬದ್ಧವಾಗಿ ಪೂಜೆ ಮಾಡಿ. ಪೂಜೆ ಮಾಡಿದ ಮಾಮೂಲಿ ಸಂಪ್ರದಾಯ ಏನಿರುತ್ತೆ, ಪಂಚಾಮೃತ ಮತ್ತೊಂದು ಎಲ್ಲ ಮಾಡಿ ನಂತರ ಅದನ್ನು ಮತ್ತೆ ನೀವು ವಿಸರ್ಜನೆ, ಅಂದರೆ ಮತ್ತೆ ಅದನ್ನು ತೆಗೆದು ಲಾಕರ್ನಲ್ಲಿ ಇಡ್ತಕ್ಕಂಥ ಸಂದರ್ಭ ಬಂದಾಗ ಪಂಚಗವ್ಯದಿಂದ ಶುದ್ಧಿ ಮಾಡಿ ಆ ವಿಗ್ರಹಗಳನ್ನು, ಆ ಮೂರ್ತಿಗಳನ್ನು, ದೇವರ ಮೂರ್ತಿಗಳನ್ನು ಪಂಚಗವ್ಯದಿಂದ ಶುದ್ಧಿ ಮಾಡಿದ ನಂತರ ಪುನಃ ಬ್ಯಾಂಕ್ ಲಾಕರ್ನಲ್ಲಿ ಇಡಿ. ಎಡಗೈ ಮುಷ್ಟಿಯನ್ನು ಮೀರಬಾರದು ಅಂತ ಏನಕ್ಕೆ ಹೇಳಿದೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಹೃದಯದ ಗಾತ್ರ ನಮ್ಮ ಎಡಗೈ ಮುಷ್ಟಿಯಷ್ಟಿರುತ್ತೆ. ಈ ಲೋಹದ ವಿಗ್ರಹಗಳಿಗೆ, ಅದನ್ನು ಮೀರಿದಂತಹ ಲೋಹದ ವಿಗ್ರಹಗಳಿಗೆ ಕಾಸ್ಮಿಕ್ ಎನರ್ಜಿಯನ್ನು ಹೆಚ್ಚಾಗಿ ಧನಾತ್ಮಕ ಆಗ್ಬೋದು, ಋಣಾತ್ಮಕ ಆಗ್ಬೋದು, ಅದನ್ನು ತನ್ನತ್ತ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಪ್ಯೂರಿಫೈ ಮಾಡಿ ಮತ್ತೆ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಕೆಲವೊಂದು ಕ್ರಿಯೆಗಳನ್ನು ಏನು ಆ ಒಂದು ಪಂಚಲೋಹದ ವಿಗ್ರಹಗಳು ಮಾಡುತ್ತೆ, ಅದನ್ನು ನಾವು ಅಭಿಷೇಕ ಮಾಡಿ ಕ್ಲೀನ್ ಮಾಡಿ ಅದಕ್ಕೊಂದು ಗೌರವ ಅನ್ನೋವಂಥದ್ದು ಕ್ಲೀನಿಂಗ್ ಪ್ರೋಸೆಸ್ ಅಷ್ಟೇ. ಅದನ್ನು ಮಾಡಲಿ, ಅದು ದೇವರ ವಿಗ್ರಹ ಆಗ್ಬೋದು ಅಥವಾ ಬೇರೆ ಯಾವುದೇ ಮೆಟಲ್ ಆಬ್ಜೆಕ್ಟ್ ಆಗ್ಬೋದು, ಅದು ಸಹ ಸೇಮ್ ರಿಸಲ್ಟೇ ಕೊಡ್ತಾ ಇರುತ್ತೆ. ಅದನ್ನು ನಾನು ಈಗ ನಂತರ ಹೇಳ್ತೀನಿ. ಈ ವಿಗ್ರಹಗಳನ್ನು ಕೈ ಮುಷ್ಟಿಯ ಗಾತ್ರ ನಮ್ಮ ಹಾರ್ಟ್ಗೆ ಸಮಸ್ಯೆ ಆಗಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಕೆಲವೊಂದು ಹಿರಿಯರು ಸಂಪ್ರದಾಯಬದ್ಧವಾದಂತಹ ಪೂಜೆ ಅಥವಾ ನಿಯಮ ಅನ್ನುವಂಥದ್ದನ್ನು ನಿಗದಿ ಮಾಡಿ ಆ ವಿಗ್ರಹಗಳನ್ನು, ಅದಕ್ಕೆ ಮೀರಿದ ವಿಗ್ರಹಗಳನ್ನು ಮನೆಯಲ್ಲಿ ಇಡಬಾರದು ಅನ್ನುವಂತಹ ನಿಯಮವನ್ನು ಮಾಡಿದ್ದು ಇದೇ ಉದ್ದೇಶದಿಂದ. ನಾವು ಇವತ್ತಿನ ದಿನ ಆ್ಯಂಟಿಕ್ ಪೀಸ್ ಅಥವಾ ಆ್ಯಂಟಿಕ್ ಡಿಸೈನ್ ಇರ್ತಕ್ಕಂಥದ್ದು ಅಂದ್ಬಿಟ್ಟು ವಿಗ್ರಹಗಳನ್ನು ಇಡ್ತಾ ಇಲ್ಲ, ಆದರೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಆ ರೀತಿಯಾದಂತಹ ಕೆಲವೊಂದು ವಸ್ತುಗಳನ್ನು ತಂದು ಮನೆಯಲ್ಲಿ ಇಟ್ಕೊತಾ ಇದ್ದೀವಿ. ಅವುಗಳು ಸಹ ಇತ್ತೀಚಿನ ದಿನಗಳಲ್ಲಿ ಏನು ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ವ್ಯತ್ಯಾಸ ಆಗೋದಕ್ಕೆ ಕಾರಣ ಆಗಿರುತ್ತೆ. ಆ ರೀತಿ ಲೋಹದ ವಿಗ್ರಹಗಳಿಂದ ಹೆಚ್ಚಿನ ಶಕ್ತಿ ಹೊರಬರ್ತಾ ಇರುತ್ತೆ. ಅವುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ, ಅಂದರೆ ಅವುಗಳಿಗೆ ಗೌರವ ಸೂಚಿಸೋದು ಅನ್ನುವಂಥದ್ದು ಅದರ ಕ್ಲೀನಿಂಗ್ ಪ್ರೋಸೆಸ್. ಅದನ್ನು ಶುದ್ಧ ಮಾಡಿ ಇಟ್ಟಾಗ ಅದು ಗೌರವ, ಶುದ್ಧ ಮಾಡದೇ ಇಟ್ಟಾಗ ಅವುಗಳಿಂದ ನೆಗೆಟಿವ್ ವೈಬ್ರೇಷನ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ, ಅದು ಅಗೌರವ ಸೂಚಿಸಿದ ರೀತಿ ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಪದ್ಧತಿಗಳಲ್ಲಿ ಇರೋದರಿಂದ ನಿಮ್ಮ ಪೂರ್ವಿಕರ ಪುಣ್ಯ ಫಲ ಸಹ ಆ ಒಂದು ಲೋಹದ ವಿಗ್ರಹದಲ್ಲಿರುತ್ತೆ. ನೀವು ಅದನ್ನು ಯಾವ ರೀತಿ ಒಂದು ದೈವಿ ಭಾವನೆಯಿಂದ ಅಥವಾ ಒಂದು ನೀವು ಅದನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೊತೀರಾ ಅದು ಅಷ್ಟೇ ಚೆನ್ನಾಗಿ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ದೇವಸ್ಥಾನಗಳಲ್ಲಿ ಏನು ಅಮೂಲ್ಯವಾದಂತಹ ವಸ್ತುಗಳು ಅಥವಾ ಈ ರೀತಿಯಾದಂಥ ವಿಗ್ರಹಗಳು ಕೆಲವೊಂದನ್ನೆಲ್ಲ DC ಆಫೀಸಲ್ಲಿ, ಕಚೇರಿಯಲ್ಲಿ, ಸರ್ಕಾರಿ ಖಜಾನೆಯಲ್ಲಿ ಇದೇ ರೀತಿಯಾದಂಥ ಲಾಕರ್ಗಳಲ್ಲಿ ಇಟ್ಟಿರ್ತಾರೆ. ವಿಶೇಷವಾದ ದಿನಗಳಲ್ಲಿ ಮಾತ್ರ ಅವುಗಳನ್ನು ತಂದು ಪೂಜೆ ಮಾಡಿ ಮತ್ತೆ ಅದೇ ಕಚೇರಿಗಳಿಗೆ ವಾಪಸ್ ಲಾಕರ್ಗೆ ಮತ್ತೆ
ಅದನ್ನು ಗೌರವದಿಂದ ಕಳಿಸ್ಕೊಡ್ತಾರೆ. ಈ ರೀತಿಯಾದಂಥ ಪ್ರೊಸೀಜರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಶೌಚ ಅಥವಾ ಅಶುದ್ಧಿ ಇದ್ದರೂ ಸಹ ಅವುಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಆ ವಿಗ್ರಹ ಆ ಜಾಗದಲ್ಲಿ ಇರೋದಿಲ್ಲ, ಆ ವಿಗ್ರಹಗಳು ಇರೋದಿಲ್ಲ, ಪೂಜಾ ಸಾಮಗ್ರಿಗಳು ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಅದರಿಂದ ಕ್ರಿಯೇಟ್ ಆಗ್ತಕ್ಕಂಥ ನೆಗೆಟಿವ್ ಏನಿರುತ್ತೆ ಅದರ ಒಂದು ಎಫೆಕ್ಟ್ ನಿಮ್ಮ ಮೇಲೆ ಆಗೋದಿಲ್ಲ. ಮತ್ತು ಸಾಮಾನ್ಯವಾದ ಎರಡನೇ ಪ್ರಶ್ನೆ, ಮಕ್ಕಳಿಗೆ ಕೆಡುಕಾಗತ್ತಾ? ಈಗ ನಿಮ್ಮ ಪೂರ್ವಿಕರು ನಿಮಗೆ ಕೊಟ್ಟಿದ್ದಾರೆ, ನೀವು ಅದನ್ನು ಯಾವ ರೀತಿ ನೋಡ್ಕೊತಾ ಇದ್ದೀರೋ ಆ ರೀತಿ ನಿಮ್ಮ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಖಂಡಿತವಾಗ್ಲೂ ಕೆಡುಕಾಗತ್ತೆ. ಸಂಪ್ರದಾಯ ನಿಯಮ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ನಿಯಮಗಳು ಇವು ಒಂದು ಇರುತ್ತೆ. ಅವುಗಳನ್ನು ಯಾರೇ ಆಗಲಿ, ಅವರು ಎಷ್ಟೇ ಹಣವಂತರಾಗಿರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆಗಿರಲಿ, ಎಷ್ಟೇ ಉನ್ನತ ಸ್ಥಿತಿಯಲ್ಲಿರಲಿ, ಅವರು ಮಾಡಲೇಬೇಕಾಗತ್ತೆ. ಕೆಲವೊಂದನ್ನು ಈಗಿನ ತಂತ್ರಜ್ಞಾನ ಆಧುನಿಕತೆ ಅಂತ ನಾವು ಬಿಟ್ಟಾಗ ಅದು ಬೇರೆ ರೀತಿಯಾದಂತಹ ಎಫೆಕ್ಟ್ಗಳಿಗೆ ತಿರುಗತ್ತೆ. ಬಹುಶಃ ಬಹಳಷ್ಟು ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ. ನಾನಿಲ್ಲಿ ಆ ಪ್ರತಿಷ್ಠಿತ ವ್ಯಕ್ತಿಗಳ ಹೆಸರನ್ನು ತಗೊಳ್ಳೋದಿಲ್ಲ, ಹೇಳ್ತೀನಿ. ಈ ಕೆಲವೊಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಅಂದರೆ ಇಂಡಸ್ಟ್ರೀಸಲ್ಲಿ, ಈ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಒಂದು ಸಂಚಲನೆಯನ್ನೇ ಸೃಷ್ಟಿ ಮಾಡಿದಂತಹ ಒಬ್ಬ ಗಣ್ಯ ವ್ಯಕ್ತಿಯ ಮಗುಗೂ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ಸಂಚಲನೆಯನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಗಣ್ಯ ವ್ಯಕ್ತಿಯ ಮಗನಿಗೂ ಮದುವೆ ಆಗುತ್ತೆ, ಲವ್ ಮ್ಯಾರೇಜ್. ಅವರು ಸಹ ಬಹಳಷ್ಟು ದೇವಸ್ಥಾನಗಳಿಗೆ ಅದಕ್ಕೆ ಇದಕ್ಕೆ ಸೇವೆ ಮಾಡಿರ್ತಕ್ಕಂಥವರು. ಇವರೂ ಸಹ ಸಂಪ್ರದಾಯಸ್ಥ ಕುಟುಂಬದಿಂದ ಹುಟ್ಟಿ ಬಂದಿರತಕ್ಕಂಥವ್ರು. ಎಷ್ಟೋ ಜನಕ್ಕೆ ಕೆಲಸಗಳನ್ನು ಸಿಗೋ ರೀತಿ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಒಂದು ಸಂಚಲನ ಮತ್ತು ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂಥವ್ರು. ಅಂಥವರು ಸಹ ಈ ರೀತಿಯಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸದೇ ಇದ್ದಿದ್ದರಿಂದ ಇವತ್ತಿನ ದಿನ ಅವ್ರ ಮಗಳು ಅವ್ರ ಮನೇಲಿದ್ದಾರೆ, ಇವ್ರ ಮಗ ಇವ್ರ ಮನೇಲಿದ್ದಾನೆ. ಈ ರೀತಿಯಾದಂಥ ಸಮಸ್ಯೆಗಳು ಬರೀ ಚಿಕ್ಕ ಪುಟ್ಟ ಮನೆಗಳಲ್ಲಿ ಇರೋರಿಗಲ್ಲ, ಸಣ್ಣ ಪುಟ್ಟ ಸಂಸಾರಗಳಿಗಲ್ಲ, ದೊಡ್ಡವರಾಗಿದ್ದರೂ ಅಷ್ಟೇ, ಸಣ್ಣವರಾಗಿದ್ದರೂ ಅಷ್ಟೇ, ಯಾರೇ ಆಗಿದ್ದರೂ ಯೂನಿವರ್ಸಲ್ ಎನರ್ಜಿ, ವಿಶ್ವಶಕ್ತಿಯ ನಿಯಮಗಳನ್ನು ಮೀರಿದ್ರೆ ಅವರಿಗೆ ಆ ಒಂದು ಸಮಸ್ಯೆ ತಪ್ಪಿದ್ದಲ್ಲ. ಸೊ ಹಾಗಾಗಿ ಈ ಒಂದು ವಿಗ್ರಹಗಳನ್ನು ಕ್ಲೀನಾಗಿ ಪೂಜೆ ಮಾಡೋದ್ರಿಂದ, ನಾನು ಹೇಳಿರೋದನ್ನು ಮಾಡೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ಇದೇ ರೀತಿಯಾದಂತಹ ಹಲವಾರು ಸಿಂಪಲ್ ಸೊಲ್ಯೂಷನ್ಗಳನ್ನು ಸಾಮಾನ್ಯ ಪ್ರಶ್ನೆಗಳಿಗೆ ಕೊಡ್ತಾ ಹೋಗ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.